ವೆಲ್ಕಮ್ ಬ್ಯಾಕ್. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಗೆ ಈಗ ಬಂಡಾಯದ ಬಿಸಿ ತಾಡಿದೆ. ಪಕ್ಷೇತರ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಮಾಜಿ ಶಾಸಕ ರಘುಪತಿ ಭಟ್. ಕಾರ್ಯಕರ್ತರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಯೋಚನೆ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ನಿರ್ಧರಿಸಿದ್ದೀನಿ, ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಘುಪತಿ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಪದವೀಧರ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಘೋಷಣೆಯನ್ನು ಮಾಡಿದಂಥ ರಘುಪತಿ ಭಟ್ ಅವರು ತನ್ನ ಚುನಾವಣಾ ಪ್ರಚಾರದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹಳ ವಿಶೇಷ ಅನ್ನಿಸುವ ರೀತಿಯಲ್ಲಿ ಅವರ ಭಾವಚಿತ್ರ ಜೊತೆಗೆ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಹಾಗೆ ಬಿಜೆಪಿಯ ಈ ಭಾಗದ ಕರಾವಳಿ ಭಾಗದ ಪ್ರಮುಖ ನಾಯಕರಾದ ಡಾಕ್ಟರ್ VS ಆಚಾರ್ಯ ಅವರ ಭಾವಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಈಗ ತಾನೇ ಸಂಘದ ಹಿರಿಯರು, ಜನಸಂಘ ಕಾಲದಿಂದ ಪಕ್ಷದ ಜೊತೆಗಿದ್ದ ಅನೇಕ ಹಿರಿಯರನ್ನು ಒಳಗೊಂಡ ಒಂದು ಸಭೆ ನಡೆಯಿತು. ಮಾಜಿ ಶಾಸಕರಾದ ರಘುಪತಿ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ಅವರ ನಿರ್ಧಾರ ಅಚಲ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಪುನರುಚ್ಚರಿಸಿದ್ದಾರೆ. ಅವರ ಜೊತೆ ಮಾತನಾಡೋಣ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸ್ಪರ್ಧೆಗೆ ನಿಲ್ತೇನೆ ಎಂದಿದ್ರೆ ಹೆಚ್ಚಿನವರು ನಂಬಿರಲಿಲ್ಲ. ಈಗ ಕಚೇರಿ ಕೂಡ ಉದ್ಘಾಟನೆ ಆಯಿತು, ಈಗಲೂ ನಂಬ್ತಾ ಇಲ್ಲ ಭಾಳ ಜನ. ಏನು ಹೇಳ್ತೀರಿ ಅದಕ್ಕೆ? ಮೇಜರ್ ಆಗಿ ಇವತ್ತು ಸಭೆ ಮಾಡಿದೆ, ಯಾರಿಗೂ ಹೇಳಲಿಕ್ಕಾಗಲಿಲ್ಲ. ಯಾಕಂದ್ರೆ ನಂಗೆ ಫೋನಲ್ಲಿ ಆನ್ಸರ್ ಮಾಡಿ ಸಾಕಾಯಿತು. ನಿಲ್ತೀರಾ ಇಲ್ವೋ? ನಿಲ್ತೀರಾ? ವಾಪಸ್ ತಗೋದಿಲ್ಲ? ಇಲ್ಲ, ನಾನು ನಿಲ್ತೇನೆ ಅಂತ ನಿರ್ಧಾರ ಮಾಡುವಾಗ ಮೊದಲು ನಾನು ತುಂಬ ಯೋಚನೆ ಮಾಡಿದ್ದೇನೆ. ನಾನು ಯೋಚನೆ ಮಾಡಿಯೇ ನಿರ್ಧಾರ ಮಾಡಿದ್ದು. ನಿರ್ಧಾರದಿಂದ ವಾಪಸ್ ಹೋಗುವಂಥ ಪ್ರಶ್ನೆ ಇಲ್ಲ. ನಾನು ನಿಲ್ತೇನೆ. ಇವತ್ತೇ ಅದಕ್ಕೆ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಮಾಡಿ ನಾಳೆ ನಾಮಿನೇಷನ್ ಆಗ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ನಾಮಿನೇಷನ್ ಮಾತ್ರ ಆಗೋದಲ್ಲ, ನನಗೀಗ ತುಂಬ ವಿಶ್ವಾಸ ಬಂದಿದೆ. ನಾನು 100ಕ್ಕೆ 100 ಗೆಲ್ತೇನೆ ಅಂತ ಹೇಳೋ ವಿಶ್ವಾಸವೂ ಬಂದಿದೆ. ಈಗ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸ್ಕೊಂಡಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಅದೇ ತಂತ್ರಗಾರಿಕೆಯನ್ನು ಮಾಡಿದರು. ಏನಿದು ತಂತ್ರಗಾರಿಕೆ? ಇದಕ್ಕೆ ತಮ್ಮ ಸಮರ್ಥನೆ ಏನು ಅಂತ? ಈಶ್ವರಪ್ಪನವರು ಮಾಡಿದಾಗ ಅದು ಲೋಕಸಭೆಯ ಚುನಾವಣೆ, ಅದೇನು ಸರಿಯಾ ತಪ್ಪ ಅದು ಕೋರ್ಟು ಸಹ ಏನು ಅದಕ್ಕೇನು ಮಾಡಲಿಲ್ಲ. ಆದರೆ ನಂದಕ್ಕೆ ಇದು ವಿಧಾನ ಪರಿಷತ್ ಚುನಾವಣೆ. ಇದರಲ್ಲಿ ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.